ಒಂದು ಶರ್ಟ್ ಮತ್ತು ಸ್ಕರ್ಟ್ನ ಬೆಲೆ ರೂಪಾಯಿ 1380 ಆಗಿದೆ. 3 ಶರ್ಟ್ಗಳು ಮತ್ತು 2 ಸ್ಕರ್ಟ್ಗಳ ಬೆಲೆ ರೂಪಾಯಿ 3310 ಆಗಿದೆ. ಹಾಗಾದರೆ ಒಂದು ಶರ್ಟ್ನ ಬೆಲೆ ಎಷ್ಟು ಅಂತ ಕೇಳಿದೆ. ಓಕೆ, ಇಲ್ಲಿ ಕಾಸ್ಟ್ ಶರ್ಟನ್ನು ಎಕ್ಸ್ ಇಂದ ಇಂಡಿಕೇಟ್ ಮಾಡೋಣ, ಸ್ಕರ್ಟನ್ನು ವೈ ಇಂದ ಇಂಡಿಕೇಟ್ ಮಾಡೋಣ. ಕಾಸ್ಟ್ ಆಫ್ ಒನ್ ಶರ್ಟ್ ಬಿ ಎಕ್ಸ್, ಕಾಸ್ಟ್ ಆಫ್ ಒನ್ ಸ್ಕರ್ಟ್ ಬಿ ವೈ. ಆಯ್ತಾ? ಒಂದು ಶರ್ಟ್ ಮತ್ತು ಒಂದು ಸ್ಕರ್ಟ್ನ ಬೆಲೆ ಎಷ್ಟು ಅಂತಂದ್ರೆ 1380. ಸೊ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎಷ್ಟು? 1380. 3 ಶರ್ಟ್ಗಳ ಬೆಲೆ ಅಂತಂದ್ರೆ 3x ಪ್ಲಸ್ 2 ಸ್ಕರ್ಟ್ಗಳು ಅಂತಂದ್ರೆ 2y. ಸೊ ಇಟ್ ವಿಲ್ ಬಿ ಈಕ್ವಲ್ ಟು 3310. ಹಾಗಾದ್ರೆ ಒಂದು ಶರ್ಟ್ನ ಬೆಲೆ ಅಂತಂದ್ರೆ ಎಕ್ಸ್ ವ್ಯಾಲ್ಯೂ ಬೇಕು ನನಗೆ. ಎಕ್ಸ್ ವ್ಯಾಲ್ಯೂ ಬೇಕಂದ್ರೆ ವೈ ನ ನಾವೇನ್ ಮಾಡೋಣ ಅಂತಂದ್ರೆ ಎಲಿಮಿನೇಟ್ ಮಾಡೋಣ. ವೈ ನ ಎಲಿಮಿನೇಟ್ ಮಾಡೋದಕ್ಕೆ ಇಲ್ಲಿ 2 ಇದೆ ಅಂತಂದ್ರೆ ಇಲ್ಲೂ ಕೂಡ 2 ಬರಬೇಕು. ಸೊ ಮಲ್ಟಿಪ್ಲೈ ಬೈ 2. ಸೊ 2 ಇಂಟು ಎಕ್ಸ್ 2x ಪ್ಲಸ್ 2 ಇಂಟು ವೈ 2y ಇಟ್ ಈಸ್ ಈಕ್ವಲ್ ಟು, ಇದನ್ನ 2 ಇಂದ ಮಲ್ಟಿಪ್ಲೈ ಮಾಡಬೇಕು. 2 0 0 2 8 14 6 ದಶಕ 1 2 3 6 1 7 2 1 2. ಆಯ್ತಾ? ಇದೇನಿದೆ? ಇದು 3x ಪ್ಲಸ್ 2y ಈಕ್ವಲ್ ಟು 3310 ಅಂತ ಇದೆ. ಕಳಿಯೋಣ. ಮೈನಸ್ 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 ತೆಗಿರಿ. 2x ಅಲ್ಲಿ ಮೈನಸ್ 3x ಅಂದ್ರೆ ಮೈನಸ್ x ಉಳಿತು. ಸೊ ಇಟ್ ಈಸ್ ಈಕ್ವಲ್ ಟು, ಇಲ್ಲಿ 2760 ಪ್ಲಸ್ ಇದೆ, 3310 ಮೈನಸ್. ಸೊ ಕಳಿಬೇಕಾದ್ರೆ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆನೇ ಕಳಿಯೋದು. ಬಟ್ ಇಲ್ಲಿ ದೊಡ್ಡ ಸಂಖ್ಯೆ 3310, ಅದರ ಚಿಹ್ನೆ ಮೈನಸ್ ಇರೋದ್ರಿಂದ ಆನ್ಸರ್ ಮೈನಸ್ ಅಲ್ಲಿ ಬರ್ತದೆ. ಅದ್ ನೆನ್ಪಿಡ್ಬೇಕು. ಸೊ 2760 0, ಇದು 2, ಇದು 11, 11ರಲ್ಲಿ 6 ಹೋದ್ರೆ 5, 2ರಲ್ಲಿ 7 ಹೋಗಲ್ಲ, ಮತ್ತೆ 12 ಮಾಡ್ಕೊಂಡು 12ರಲ್ಲಿ 7 ಹೋದ್ರೆ 5, 2ರಲ್ಲಿ 2 ಹೋದ್ರೆ 0. ಸೊ ಮೈನಸ್ 550. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿ. ಸೊ ಎಕ್ಸ್ ಈಕ್ವಲ್ ಟು 550. ದೇರ್ಫೋರ್ ದ ಕಾಸ್ಟ್ ಆಫ್ ಒನ್ ಶರ್ಟ್ ವಿಲ್ ಬಿ 550. ಒಂದು ಶರ್ಟ್ನ ಬೆಲೆ ಎಷ್ಟು ಅಂತಂದ್ರೆ 550 ರೂಪಾಯಿ. ನೆಕ್ಸ್ಟ್ ಕ್ವಶನ್, 25 ಮೈನಸ್ ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ಮೈನಸ್ 2pq ಇದರ ಅಪವರ್ತನಗಳು. ಓಕೆ, ಇಲ್ಲಿ 25 ಹಂಗೆ ಇರಲಿ. ಈ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ 2pq ಇವುಗಳನ್ನ ಅಬ್ಸರ್ವ್ ಮಾಡಿದ್ರೆ ಮೇ ಬಿ ಇದು ಪಿ ಪ್ಲಸ್ ಕ್ಯೂ ಹೋಲ್ ಸ್ಕ್ವೇರ್ ಅಥವಾ ಪಿ ಮೈನಸ್ ಕ್ಯೂ ಹೋಲ್ ಸ್ಕ್ವೇರ್ ಆ ಫಾರ್ಮಲ್ ಇದೆ ಅಂತ ಒಂದು ಐಡಿಯಾ ಬರ್ತದೆ. ಸೊ ಅದಕ್ಕೆ ಏನ್ ಮಾಡೋಣ ಅಂತಂದ್ರೆ ಈ 3 ಟರ್ಮ್ಗಳಿಂದ ಮೈನಸ್ ನ ಕಾಮನ್ ತೆಗೀರಿ. ಮೈನಸ್ ಹೊರಗಡೆ ಬಂದ್ರೆ ಎಲ್ಲ ಟರ್ಮ್ಗಳು ಪಾಸಿಟಿವ್ ಆಗ್ತವೆ. ಸೊ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2pq ಆಯ್ತು. ಇಟ್ ವಿಲ್ ಬಿ ಈಕ್ವಲ್ ಟು, ಇಲ್ಲಿ 25 ನ 5 ಸ್ಕ್ವೇರ್ ಅಂತ ಬರೆಯೋಣ, ಮೈನಸ್ ಇದೇನಾಗುತ್ತೆ? ಇದು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತಂದ್ರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೀನ್ಸ್ p ಪ್ಲಸ್ q ಹೋಲ್ ಸ್ಕ್ವೇರ್. ಈಗ ಇದು ಯಾವ ಫಾರ್ಮಲ್ ಇದೆ? a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಲ್ ಇದೆ. a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂತ. ಇಟ್ ಈಸ್ ಈಕ್ವಲ್ ಟು a ಅಂದ್ರೆ 5 ಪ್ಲಸ್ b ಅಂದ್ರೆ p ಪ್ಲಸ್ q, ಇದು a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂದ್ರೆ p ಪ್ಲಸ್ q. ಸೊ ಪಿ ಪ್ಲಸ್ ಕ್ಯೂ ಎರಡಕ್ಕೂ ಮೈನಸ್ ಅಪ್ಲೈ ಆಗಬೇಕು. ಹಾಗಾಗಿ ಇಲ್ಲಿ ಒಂದು ಬ್ರಾಕೆಟ್ ಹಾಕ್ತೀನಿ. ಇನ್ನು ಫೈನಲ್ ಸ್ಟೆಪ್ ಬಂದ್ರೆ 5 ಪ್ಲಸ್ ಪಿ ಪ್ಲಸ್ ಕ್ಯೂ ಇಂಟು 5 ಮೈನಸ್ ಒಳಗಡೆ ಮಲ್ಟಿಪ್ಲೈ ಮಾಡೋಣ, ಮೈನಸ್ ಪಿ ಮೈನಸ್ ಕ್ಯೂ. ದೇರ್ಫೋರ್ ಫ್ಯಾಕ್ಟರ್ಸ್ ಆರ್ 5 ಪ್ಲಸ್ ಪಿ ಪ್ಲಸ್ ಕ್ಯೂ ಇಂಟು 5 ಮೈನಸ್ ಪಿ ಮೈನಸ್ ಕ್ಯೂ. ಎಲ್ಲಿದೆ ನೋಡ್ರಿ? 5 ಪ್ಲಸ್ ಪಿ ಪ್ಲಸ್ ಕ್ಯೂ ಇಂಟು 5 ಮೈನಸ್ ಪಿ ಮೈನಸ್ ಕ್ಯೂ. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್. ಸೇಮ್ ಇದೇ ರೀತಿ ಕ್ವಶನ್ ಇದು ಕೂಡ ಎಕ್ಸ್ ಸ್ಕ್ವೇರ್ ಮೈನಸ್ 2xy ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಝೆಡ್ ಸ್ಕ್ವೇರ್ ಬೀಜೋಕ್ತಿಯ ಅಪವರ್ತನಗಳು ಫ್ಯಾಕ್ಟರ್ಸ್ ಆಫ್ ಅಂತ ಇದೆ. ಫಸ್ಟ್ ಬ್ರಾಕೆಟ್ ಅಬ್ಸರ್ವ್ ಮಾಡಿದ್ರೆ ಸೇಮ್ ಅದೇ ಫಾರ್ಮುಲಾ ಅಥವಾ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಥವಾ a ಮೈನಸ್ ಬಿ ಹೋಲ್ ಸ್ಕ್ವೇರ್. ಇಲ್ಲಿ ಅಪ್ಲೈ ಆಗೋದು a ಮೈನಸ್ ಬಿ ಹೋಲ್ ಸ್ಕ್ವೇರ್. ಯಾಕಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 2xy ಪ್ಲಸ್ ವೈ ಸ್ಕ್ವೇರ್ ಅಂತ ಇರೋದ್ರಿಂದ ಇದು ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಅಂತ ಆಗುತ್ತೆ. ಮೈನಸ್ ಝೆಡ್ ಸ್ಕ್ವೇರ್ ಇದೆ. ಇದು ಮತ್ತೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ ಬಂತು. a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದ್ರೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ, ವೇರ್ a ಮೀನ್ಸ್ ಎಕ್ಸ್ ಮೈನಸ್ ವೈ, b ಮೀನ್ಸ್ ಝೆಡ್. ಸೊ ಇಟ್ ಈಸ್ ಈಕ್ವಲ್ ಟು a, ಇದು a ಪ್ಲಸ್ ಬಿ ಇಂಟು a ಮೈನಸ್ ಬಿ, ಎಕ್ಸ್ ಮೈನಸ್ ವೈ ಪ್ಲಸ್ ಝೆಡ್, ಎಕ್ಸ್ ಮೈನಸ್ ವೈ
ಪ್ಲಸ್ ಝೆಡ್ ಎಕ್ಸ್ ಮೈನಸ್ ವೈ ಮೈನಸ್ ಝೆಡ್. ಇಲ್ಲಿ ನೋಡಿ ಸೆಕೆಂಡ್ ಆಪ್ಷನ್, ಎಕ್ಸ್ ಮೈನಸ್ ವೈ ಮೈನಸ್ ಝೆಡ್, ಎಕ್ಸ್ ಮೈನಸ್ ವೈ ಪ್ಲಸ್ ಝೆಡ್. ಸೊ ಸೆಕೆಂಡ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಒಂದು ವೇಳೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ಇದು ಎಕ್ಸ್ ನ ಒಂದು ಸಮೀಕರಣವಾದರೆ ಆಗ ಯಾವುದು ಇದರಲ್ಲಿ ಕರೆಕ್ಟ್ ಆಗಿರ್ತದೆ ಅಂತಂದ್ರೆ, ಇಲ್ಲಿ ಎಲ್ಲಾ ಟೈಮಲ್ಲೂ ಹೋಲ್ಡ್ ಆಗೋದು ಅಂತಂದ್ರೆ ಈ ಫಾರ್ಮುಲಾ ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡ್ ಬೈ 2a ಅಂತ. ಸೊ ಇಲ್ಲಿ ಸಿ ಈಕ್ವಲ್ ಟು 0 ಆಗಿರ್ತದೆ, ಎ ಈಕ್ವಲ್ ಟು 0 ಆಗಿರ್ತದೆ, ಬಿ ಈಕ್ವಲ್ ಟು 0 ಆಗಿರ್ತದೆ. ಅದು ಯಾವುದ್ರ ಬಗ್ಗೆ ನಾವು ಕ್ಲಿಯರ್ ಆಗಿ ಕನ್ಕ್ಲೂಡ್ ಮಾಡೋಕ್ಕಾಗಲ್ಲ. You can only say that the roots of this equation will be x equal to minus b plus or minus root of b square minus 4ac divided by 2a. ಇಷ್ಟು ಮಾತ್ರ ಹೇಳಕ್ ಸಾಧ್ಯ ನಮಗೆ. ಓಕೆ, ನೆಕ್ಸ್ಟ್ ಕ್ವಶನ್, ಒಂದು ವೇಳೆ ರೂಟ್ 1 ಪ್ಲಸ್ ಎಕ್ಸ್ ಬೈ 144 ಈಕ್ವಲ್ ಟು 13/12 ಆದರೆ ಎಕ್ಸ್ ನ ಬೆಲೆ. ಓಕೆ, ಎರಡು ಕಡೆ ವರ್ಗ ಮಾಡಲಾಗಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಸೊ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಸ್ಕ್ವೇರ್ ಬರುತ್ತೆ, ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲೂ ಕೂಡ ಸ್ಕ್ವೇರ್ ಬರುತ್ತೆ. ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಇಲ್ಲಿ ಉಳಿಯೋದು 1 ಪ್ಲಸ್ ಎಕ್ಸ್ ಬೈ 144 ಈಕ್ವಲ್ಸ್ ಟು 13 ಸ್ಕ್ವೇರ್ ಮತ್ತು 12 ಸ್ಕ್ವೇರ್. 13 ಸ್ಕ್ವೇರ್ ಅಂತಂದ್ರೆ 169, 12 ಸ್ಕ್ವೇರ್ ಅಂತಂದ್ರೆ 144. ಪ್ಲಸ್ 1 ಈ ಕಡೆ ಬರಲಿ ಮೈನಸ್ 1 ಆಗುತ್ತೆ. ಸೊ ಎಕ್ಸ್ ಡಿವೈಡ್ ಬೈ 144 ಈಕ್ವಲ್ ಟು 169/144 ಮೈನಸ್ 1. ಸೊ ಎಕ್ಸ್ ಡಿವೈಡೆಡ್ ಬೈ 144 ಈಕ್ವಲ್ ಟು ಇಲ್ಲಿ ಕೆಳಗಡೆ ಏನಿಲ್ಲ ಅಂದ್ರೆ 1 ಇರುತ್ತೆ. ಸೊ 1 ಮತ್ತು 144ರ ಲಸ LCM 144 ಬರುತ್ತೆ. ಸೊ ಇಲ್ಲಿ 144 ಇಲ್ಲಿ ಮಲ್ಟಿಪ್ಲೈ ಆಗಬೇಕು, 1 ಇಲ್ಲಿ ಮಲ್ಟಿಪ್ಲೈ ಆಗಬೇಕು. ಸೊ 169 ಮೈನಸ್ 144 ಅಂದ್ರೆ 144. ಸೊ ಎಕ್ಸ್ ಡಿವೈಡೆಡ್ ಬೈ ಈ 144 145 ಎರಡು ಕಡೆ ಕ್ಯಾನ್ಸಲ್ ಆಗಿಬಿಡ್ಲಿ. ಸೊ ಇಲ್ಲಿ ಡಿವೈಡೆಡ್ ಬೈ ಬರೀ ಅವಶ್ಯಕತೆ ಇಲ್ಲ. ದೇರ್ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 169 ಮೈನಸ್ 144 ಅಂತಂದ್ರೆ 25. Therefore, the value of x is 25. So first option correct. Next question. x to the 4ರ ಘಾತ 1 ಪ್ಲಸ್ ಎಕ್ಸ್ ಪ್ಲಸ್ 4ರ ಘಾತ 1 ಮೈನಸ್ ಎಕ್ಸ್ ಈಕ್ವಲ್ ಟು 10. ಈ ಸಮೀಕರಣದಲ್ಲಿ ಎಕ್ಸ್ ನ ಬೆಲೆ ಅಂತ ಕೇಳಿದ್ದಾರೆ. ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಇದನ್ನ ಎರಡು ರೀತಿ ಸಾಲ್ವ್ ಮಾಡ್ಬೋದು. ನಿಮ್ಗೆ ಎರಡು ತರನ ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ. ಫಸ್ಟ್ ಏನಂದ್ರೆ ಡೈರೆಕ್ಟ್ ಆಗಿ ಆಪ್ಷನ್ಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ ವೆರಿಫೈ ಮಾಡೋದು. ಅದರಿಂದನೇ ಈಸಿಯಾಗಿ ನಮಗೆ ಸಿಕ್ಬಿಡ್ತದೆ. ಸೊ ಆಪ್ಷನ್ಗಳನ್ನೇ ನಾವೇನ್ ಮಾಡೋಣ ಅಂತಂದ್ರೆ ಫಸ್ಟ್ ತಗೊಂಡು ಚೆಕ್ ಮಾಡೋಣ. ಅದ್ ಬಿಟ್ರೆ ಡೈರೆಕ್ಟ್ ಆಗಿ ಹೆಂಗ್ ಸಾಲ್ವ್ ಮಾಡೋದು ಅಂತ ಆಮೇಲೆ ನಾನು ತೋರಿಸ್ತೀನಿ ನಿಮಗೆ. ಫಸ್ಟ್ ಎಕ್ಸ್ ಈಕ್ವಲ್ ಟು 0 ಹಾಕಿ. ಎಕ್ಸ್ ಈಕ್ವಲ್ ಟು 0 ಹಾಕಿದ್ರೆ ಇಲ್ಲಿ 1 ಪ್ಲಸ್ 0 ಅಂದ್ರೆ 1 ಬಂತು, ಪ್ಲಸ್ 4 ಟು ದ ಪವರ್ ಆಫ್ 1 ಮೈನಸ್ 0 ಅಂತಂದ್ರೆ ಇಲ್ಲೂ ಕೂಡ 4. ಸೊ ಇಟ್ ಈಸ್ ಈಕ್ವಲ್ ಟು 10 ಬಂತು. 4 ಪ್ಲಸ್ 4 ಇಲ್ಲಿ 8 ಬಂದ್ರೆ ಈ ಕಡೆ 10 ವಿಚ್ ಇಸ್ ನಾಟ್ ಈಕ್ವಲ್. ಸೊ ಫಸ್ಟ್ ಆಪ್ಷನ್ ರಾಂಗ್. ಇನ್ನು ಸೆಕೆಂಡ್ ಆಪ್ಷನ್ ತಗೊಳ್ರಿ. ಇಲ್ಲಿ ಎಕ್ಸ್ ಪ್ಲಸ್ ಅಲ್ಲಿ 1 ಹಾಕಿ, ಎಕ್ಸ್ ಪ್ಲಸ್ ಅಲ್ಲಿ 1 ಹಾಕಿದ್ರೆ 4 ಟು ದ ಪವರ್ ಆಫ್ ಇಲ್ಲಿ ಏನಾಯ್ತು ನೋಡ್ರಿ 1 ಪ್ಲಸ್ 1 2 ಪ್ಲಸ್ 4 ಟು ದ ಪವರ್ ಆಫ್ 1 ಮೈನಸ್ 1 ಈಸ್ 0 ಈಕ್ವಲ್ ಟು 10 ಅಂತ ಬರಬೇಕು. 4 ಸ್ಕ್ವೇರ್ ಅಂದ್ರೆ 16 ಪ್ಲಸ್ 4ರ ಘಾತ 0 ಅಂದ್ರೆ 1. 16 ಪ್ಲಸ್ 1 ಇಲ್ಲಿ 17 ಬಂದ್ರೆ ಈ ಕಡೆ 10 ಇದೆ. ಸೊ ಇಟ್ ಈಸ್ ರಾಂಗ್. ಸೊ ಸೆಕೆಂಡ್ ಆಪ್ಷನ್ ಕೂಡ ರಾಂಗ್. ಇಲ್ಲಿ ಮೈನಸ್ 1/2 1/2 ಇದೆ. ಸೊ ಫ್ರಾಕ್ಷನ್ಸ್ ಇರೋದ್ರಿಂದ ಇದು ಸದ್ಯಕ್ಕೆ ಬೇಡ. ಈ ಫೋರ್ತ್ ಆಪ್ಷನ್ ಹೋಗೋಣ. 2 ಹಾಕಿ ನೋಡ್ರಿ. 4 ಟು ದ ಪವರ್ ಆಫ್ 1 ಪ್ಲಸ್ 2 ಪ್ಲಸ್ 4 ಟು ದ ಪವರ್ ಆಫ್ 1 ಮೈನಸ್ 2 ಆನ್ಸರ್ ಎಷ್ಟು ಬರಬೇಕು? 10 ಬರಬೇಕು. 2 ಪ್ಲಸ್ 1 ಎಷ್ಟು? 3. 4 ಕ್ಯೂಬ್ ಅಂತ ಬಂತು. 4 ಕ್ಯೂಬ್ ಅಂತಂದ್ರೆ 4 4 16 14 64 64 ಪ್ಲಸ್ 4ರ ಘಾತ ಮೈನಸ್ 1 ಅಥವಾ 64 ಪ್ಲಸ್ 1/4 ಅಂದ್ರೆ 64ರ ಮೇಲೆ 0.25 ಆಡ್ ಆಗ್ತಾ ಇದೆ. ಸೊ 64.25 ಅಂತ ಅರ್ಥ. ಓಕೆ, ಬಟ್ ಇದು ಈ ಕಡೆ ರೈಟ್ ಸೈಡ್ ಏನಿದೆ 10 ಅಂತ ಇದೆ. ಸೊ ದೇ ಆರ್ ನಾಟ್ ಈಕ್ವಲ್. ದೇರ್ ಫೋರ್ತ್ ಆಪ್ಷನ್ ಕೂಡ ಅಲ್ಲ. ಸೊ ಆನ್ಸರ್ ಯಾವುದು ಅಂತಂದ್ರೆ ಥರ್ಡ್ ಆಪ್ಷನ್ ಕರೆಕ್ಟ್. ಇದು ಆಪ್ಷನ್ಸ್ ಇಂದ ನಾವೇನ್ ಮಾಡಿದ್ದು ಅಂತಂದ್ರೆ ಚೆಕ್ ಮಾಡಿದ್ದು, ವೆರಿಫೈ ಮಾಡಿದ್ದು. ಈಗ ವಿಥೌಟ್ ಆಪ್ಷನ್ ಯಾವ ರೀತಿ ನಾವು ಸಾಲ್ವ್ ಮಾಡಬೇಕು ಅಂತ ನೋಡೋಣ. ಇದು ಇಂಟ್ರೆಸ್ಟ್ ಇರೋರಿಗೆ ಮಾತ್ರ ಈ ಮೆಥಡ್. ಆಕ್ಚುಲಿ ನಾವು ಎಕ್ಸಾಮ್ ಅಲ್ಲಿ ಈಗೇನ್ ನಾನು ತೋರಿಸಿದ್ನಲ್ಲ ಆಪ್ಷನ್ಸ್ ಯೂಸ್ ಮಾಡಿ ಅದೇ ಮೆಥಡ್ ಕ್ವಿಕ್ ಆಗುತ್ತೆ ಮತ್ತು ಈಸಿಯಾಗಿ ನಮಗೆ ಸಿಕ್ಬಿಡ್ತದೆ. ಆಯ್ತಾ? ಈಗೇನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಇದು ಮ್ಯಾಥಮೆಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇರೋರಿಗೆ, ಲಾಜಿಕಲ್ ಇಂಟ್ರೆಸ್ಟ್ ಇರೋರಿಗೆ ಮಾತ್ರ ಈ ಮೆಥಡ್. 4 ಟು ದ ಪವರ್ ಆಫ್ 1 ಪ್ಲಸ್ ಎಕ್ಸ್ ಪ್ಲಸ್ 4 ಟು ದ ಪವರ್ ಆಫ್ 1 ಮೈನಸ್ ಎಕ್ಸ್ ಈಕ್ವಲ್ಸ್ ಟು 10. 4 to the power of 1 plus x can be written as 4 to the power of n into 4 to the power of x. ಇದು ಯಾವ ಫಾರ್ಮುಲಾ ಯೂಸ್ ಮಾಡ್ತಿದ್ದೀನಿ ಅಂತಂದ್ರೆ a to the power of m into a to the power of n equal to a to the power of m plus n. ಇದನ್ನ ರಿವರ್ಸ್ ಅಪ್ಲೈ ಮಾಡಿದ್ದೀನಿ.
a⁴m ಪ್ಲಸ್ n ಅಂತ ಇದ್ರೆ a⁴m ಇಂಟು a⁴n ಅಂತ. ಅಂದ್ರೆ ಈ ಪ್ಲಸ್ ಅನ್ನ ಸಪರೇಟ್ ಮಾಡಿ ಈ a ಮತ್ತು m a ಮತ್ತು n ಅನ್ನ ಪ್ರಾಡಕ್ಟ್ ಅಲ್ಲಿ ಬರೀಬಹುದು ಅಂತ. ಸೊ ಅದೇನೇ ಇಲ್ಲಿ ಮಾಡ್ತಿರೋದು, ಪ್ಲಸ್ x ಅನ್ನ 4 ಗೆ ಸಪರೇಟ್ ಮಾಡಿ. ಅದೇ ರೀತಿ 4⁴1 ಮೈನಸ್ x ಅನ್ನ 4⁴1 ಇಂಟು 4⁻⁻x ಅಂತ ಬರೀಬಹುದು. ಇಟ್ ಈಸ್ ಈಕ್ವಲ್ ಟು 10. ಓಕೆ, ಈಗ 4⁴1 ಅಂದ್ರೆ 4n ಇಂಟು 4⁻x ಪ್ಲಸ್ 4⁴1 ಇಟ್ ಈಸ್ 4 ಇಂಟು 4⁻⁻x ಅಂದ್ರೆ 1/4⁻x ಅಂತ ಅರ್ಥ. ಸೊ ಇಟ್ ಈಸ್ ಈಕ್ವಲ್ ಟು 10. ಈಗ ಏನ್ ಮಾಡಿ ಅಂತಂದ್ರೆ 4⁻x ಗೆ ಒಂದು ಹೊಸ ಹೆಸರು ಕೊಡಿ, ಅದನ್ನೇನಂತ ಕರೆಯೋಣ ನಾವು, y ಅಂತ ಕರೆಯೋಣ. ಈಗೇನಾಗುತ್ತೆ, ಇದು 4y ಪ್ಲಸ್ 4/y ಈಕ್ವಲ್ ಟು 10 ಅಂತ ಆಯ್ತು. ಈಗ y ನ LCM ತಗೊಂಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಎಲ್ಲ ಮಾಡಿದ್ರೆ y ಇಲ್ಲಿಗೆ ಮಲ್ಟಿಪ್ಲೈ ಆದ್ರೆ 4y² ಪ್ಲಸ್ 4 ಡಿವೈಡೆಡ್ ಬೈ y ಬಂದಿರ್ತದೆ. ಆ y ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 10y ಆಯ್ತು. ಈಗ ಅಬ್ಸರ್ವ್ ಮಾಡಿ, ಇದು ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಬಂತು. ಯಾವ ರೀತಿ ಬಂದಿದೆ ನೋಡಿ, 4y², 10y ನ ಲೆಫ್ಟ್ ಸೈಡ್ ತಗೊಂಡ್ರೆ ಮೈನಸ್ 10y ಪ್ಲಸ್ 4 ಈಕ್ವಲ್ ಟು 0. 4, 10, 4 ಇವೆಲ್ಲ ನಂಬರ್ಗಳು 2 ಇಂದ ಡಿವೈಡ್ ಆಗೋದ್ರಿಂದ 2 ಇಂದ ಹೋಲ್ ಈಕ್ವೇಶನ್ ಡಿವೈಡ್ ಮಾಡಿದಾಗ 4y² ಹೋಗಿ 2y² ಆಗ್ತದೆ, 10y ಹೋಗಿ 5y ಆಗುತ್ತೆ, 4 ಹೋಗಿ 2 ಆಗುತ್ತೆ. ಇಟ್ ಈಸ್ ಈಕ್ವಲ್ ಟು 0. ಸೊ ಕ್ವಾಡ್ರಾಟಿಕ್ ಇಕ್ವೇಶನ್ ಬಂತು, ಸಾಲ್ವ್ ಮಾಡಬಹುದು. y² ನ ಕೋಎಫಿಷಿಯಂಟ್ 2 ಇದೆ, ಕಾನ್ಸ್ಟೆಂಟ್ 2 ಇದೆ, ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 4 ಬರುತ್ತೆ. ಸೊ ಇದನ್ನ ಎರಡು ನಂಬರ್ಗಳ ಪ್ರಾಡಕ್ಟ್ ಆಗಿ ಬರೀಬೇಕು. ಸೊ 4 1s 4, 4 ಮತ್ತು 1 ಅನ್ನು ಆಡ್ ಮಾಡಿದ್ರೆ 5 ಬರುತ್ತೆ. ಸೊ ಮಿಡ್ ಟರ್ಮ್ ಸ್ಪ್ಲಿಟಿಂಗ್ ಮೆಥಡ್ ನ ಇಲ್ಲಿ ಅಪ್ಲೈ ಮಾಡ್ತಿದ್ದೀನಿ. 2y² ಮೈನಸ್ 4y ಮೈನಸ್ y ಪ್ಲಸ್ 2 ಈಕ್ವಲ್ ಟು 0. ನೋಡಿ, -4 -1, -4 -1 ಅಂದ್ರೆ +4, -4 -1 ಆಡ್ ಮಾಡಿದ್ರೆ -5. ಈಗ ಈ ಎರಡು ಟರ್ಮ್ ಇಂದ 2y ನ ಕಾಮನ್ ತೆಗಿರಿ, ನಮಗೆ ಬ್ರಾಕೆಟ್ ಒಳಗಡೆ y -2 ಉಳಿತು. ಈ ಎರಡು ಟರ್ಮ್ ಇಂದ -1 ಕಾಮನ್ ತೆಗೆದ್ರೆ y -2 ಉಳಿತು. ಇಟ್ ಈಸ್ ಈಕ್ವಲ್ ಟು 0. Again y -2 is common, so take y -2 as a common factor. So we are left with 2y - 1 and it is equal to 0. ಈಗ ಇದು ಎರಡು ಪ್ರಾಡಕ್ಟ್, ಎರಡು ರಿಯಲ್ ನಂಬರ್ಗಳ ಪ್ರಾಡಕ್ಟ್ 0 ಆಗಬೇಕು ಅಂತಂದ್ರೆ ಐದರ್ y -2 should be equal to 0 or 2y - 1 should be equal to 0. ಆಯ್ತಾ? ಈಗ y -1 equal to 0 ಅಥವಾ 2y - 1 equal to 0 ಅಂತ ಬಂತು. ಹಾಗಾದ್ರೆ y ಈಕ್ವಲ್ ಟು 2 ಆಗಿರ್ಬೇಕು, ಅಥವಾ y ಈಕ್ವಲ್ ಟು, ನೋಡಿ ಇಲ್ಲಿ -1 ಈ ಕಡೆ ಬಂದ್ರೆ +1, 2 ಈ ಕಡೆ ಬಂದ್ರೆ /2. ಸೊ y ಈಕ್ವಲ್ ಟು 1/2 ಆಗಿರ್ಬೇಕು. ಸೊ y ಅಂತಂದ್ರೆ ಏನು, 4⁻x, ಇಲ್ಲಿ ಮತ್ತೆ ರೀಪ್ಲೇಸ್ ಮಾಡ್ತೀನಿ, 4⁻x ಈಕ್ವಲ್ ಟು 2. ಇಲ್ಲಿ y ಅಂದ್ರೆ 4⁻x ಈಕ್ವಲ್ ಟು 1/2. ಈಗ 4 ನ ನಾನು 2² ಅಂತ ಬರೀಬಹುದು. whole to the power of x, it is equal to 2 to the power of 1. So 2 to the power of a to the power of m whole to the power of n ಫಾರ್ಮುಲಾ ಪ್ರಕಾರ a to the power of m into n ಬರೀತೀವಲ್ಲ, ಆ ರೀತಿ 2 into x ಮಲ್ಟಿಪ್ಲೈ ಮಾಡಿದ್ರೆ 2x ಆಗುತ್ತೆ. ಸೊ ಇಟ್ ಈಸ್ ಈಕ್ವಲ್ ಟು 2 to the power of 1. ಈಗ ಬೇಸ್ಗಳು 2 2 ಅಂತ ಸೇಮ್ ಇರೋದ್ರಿಂದ ಎಕ್ಸ್ಪೋನೆಂಟ್ ಗಳನ್ನು ನಾವೇನ್ ಮಾಡಬಹುದು, ಈಕ್ವೇಟ್ ಮಾಡಬಹುದು. 2x ಈಕ್ವಲ್ ಟು 1 ಆಯಿತು. ದಿಸ್ ಇಂಪ್ಲೈಸ್ 2x ಈಕ್ವಲ್ ಟು 1. ಸೊ x ಈಕ್ವಲ್ ಟು 1/2. ಸೊ ಒಂದು ವ್ಯಾಲ್ಯೂ ಏನು ಅಂತಂದ್ರೆ 1/2 ಅಂತ ಬಂತು. ಅದೇ ರೀತಿ ಇಲ್ಲೂ ಕೂಡ ಸೇಮ್ ಪ್ರಾಸೆಸ್ ಕಂಟಿನ್ಯೂ ಮಾಡೋಣ. 4 to the power of x, 4 ಅನ್ನ 2² ಅಂತ ಬರೀರಿ, whole to the power of x ಇದೆ. ಇಟ್ ಈಸ್ ಈಕ್ವಲ್ ಟು 1/2 ನ 2 to the power of -1 ಅಂತ ಬರೀಬಹುದು. ನಾವು ಇದೇ ಫಾರ್ಮುಲಾ ಅಪ್ಲೈ ಮಾಡಿದ್ರೆ 2 to the power of 2 into x is 2x. It is equal to 2 to the power of -1. So bases are equal, so exponents must be equal. Therefore 2x equal to -1 or x equal to -1/2. So ಒಂದು ವ್ಯಾಲ್ಯೂ 1/2 ಆದ್ರೆ ಇನ್ನೊಂದು ವ್ಯಾಲ್ಯೂ -1/2. Therefore 1/2 and -1/2 ಆಗಲೇ ಏನ್ ಬಂದಿತ್ತಲ್ಲ ಅದೇ ಆನ್ಸರ್ ಮತ್ತೊಮ್ಮೆ ನಮಗೆ ಸಿಗುತ್ತೆ. Therefore ನಾವು ಆಪ್ಷನ್ಸ್ ಯೂಸ್ ಮಾಡಿನಾದ್ರೂ ಮಾಡಬಹುದು, ಅಥವಾ ಈ ಮೆಥಡ್ ಯೂಸ್ ಮಾಡಿ ಆದ್ರೂ ಮಾಡಬಹುದು, ನಮ್ಗೆ ಆನ್ಸರ್ಸ್ ಸೇಮೇ ಬರುತ್ತೆ.